ಇದು ಎದರಾಗ ಮಾಡಬೇಕು ಅನ್ನೋದು ಹೇಳೋದು ಉತ್ತರ ಮೇಲೆ ಕಂಡು ಹಿಡಿಬೇಕಾಗ್ತದೆ. ನೀವು ಎದರ ಮೇಲೆ ಉತ್ತರ ಮೇಲೆ ಕಂಡು ಹಿಡಿಬೇಕಾಗ್ಯದ ನೋಡ್ರಿ. ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ನೀವು ತಿಳ್ಕೊಬೇಕು. ನೋಡ್ರಿ ಎಲ್ಲ ಈಗ ಸದ್ಯ ನಿಮಗೆ ಇದನ್ನು ದಶಮಾಂಶದಾಗ ಇಡ್ಬೇಕಿದ್ರ ಉತ್ತರ. ನೋಡ್ರಿ ಎಲ್ಲರೂ ಹೆಂಗೆ ಇಡಬೇಕು ಅನ್ನೋದು ಹೇಳ್ತದೆ. ಇಲ್ಲಿ 3 0 ಅವ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ 53 ಅದ. ಈ 53ಕ್ಕೆ ಏನು ಮಾಡ್ಯಾನ ನಾವು 1000 ಮಾಡ್ಯಾನ. 1000 ಅಂದ್ರೆ ಇದರ ಹಿಂದೆ ಒಂದು 0 ಬರೀಬೇಕು. ಅದನ್ನು ತಿಳ್ಕೊಬೇಕು ನೀವು. ಇದರ ಯಾಕಂದ್ರೆ 3 ಸ್ಥಾನ ಮಾಡ್ಬೇಕಾಗ್ಯದ. ಈಗ ನೀವು 3 ಸ್ಥಾನ ಮಾಡ್ಬೇಕಾಗ್ಯದ ಅಂದ್ರೆ ಕಂಪಲ್ಸರಿ ಏನು ಬರಬೇಕು? 1 2 3. ಇಲ್ಲಿ 2 ಸ್ಥಾನ ಅಂದ್ರೆ ಇಲ್ಲಿ 3 ಸ್ಥಾನ ಆಗ್ಬೇಕು. ಅಂದ್ರೆ ಇದನ್ನ ಹೆಂಗೆ ಇಡಬೇಕು? 0.053 ಇದ್ರ ಉತ್ತರ ಆಗ್ತದೆ. ಆದ್ರೆ ಅದಕ್ಕೆ ಏನು ಮಾಡ್ಯಾನವ ನಿಮ್ಮ ಕನ್ಫ್ಯೂಸ್ ಮಾಡಲಿಕ್ಕೆ ಮುಂದೆ ಒಂದು 0 ಹಚ್ಚಿಬಿಟ್ರಿ. ಅದಕ್ಕೆ ಬೆಲೆನೇ ಇಲ್ಲ. ಸುಮ್ಮನೆ ಹಚ್ಚಲಿಕ್ಕೆ 0.50 ಉತ್ತರವಿಲ್ಲ ಅಂತ ಹಾಕಿ ಬರೋಂಥ ವಿದ್ಯಾರ್ಥಿಗಳು ಇರ್ತಾರೆ. ಉತ್ತರ ತಪ್ಪು ಕೊಟ್ಟಾರ್ರಿ. ಉತ್ತರನೇ ತಪ್ಪದ. ಉತ್ತರವಿಲ್ಲ ಅಂತ ಬಿಟ್ಟು ಬರ್ತಾರೆ. ಇದು ಉತ್ತರ ಕರೆಕ್ಟೇ. 0.53 ಇಲ್ಲಿ ಅದ. 0.53 ಇಲ್ಲಿ ಅದ. ಅದ್ರ ಮುಂದೆ ಒಂದು 0 ಕೊಟ್ಟಾನ. ಕೊಡ್ರಿ ಏನಾಗೋದಿಲ್ಲ. 0.053 ನೀವು 0.053ಕ್ಕೆ ಒಂದು 0 ಕೊಟ್ಟಾನಂದ್ರೆ ಅದಕ್ಕೇನು ಸಂಬಂಧ ಇಲ್ಲ. ಹಿಂಗೆ ಅರ್ಥ ಮಾಡ್ಕೋಬೇಕು. ಆಯ್ತಾ? ಈಗ ನೋಡಿ ಇದ್ರಾಗ 0.53 ಬರಬೇಕು. 0.053 ಇದ್ದದ್ದು ಎಲ್ಲಿ ಅದ ನೋಡಿ. ಇದು 0.053 ಅದ. ಇದು ತಪ್ಪು. ಇದು 0ನೇ ಕೊಟ್ಟಿಲ್ಲ. ಇಲ್ಲಿ ಕಡ್ಡಾಯವಾಗಿ ಇದರ ಹಿಂದೆ 0 ಬರಲೇಬೇಕು. ದಶಮಾಂಶ ರೀತಿಯ ಪ್ರಕಾರ 0 ಇಲ್ಲಿ ಅಂತೂ ಇಲ್ಲೇ ಇಲ್ಲ. ಆಮೇಲೆ 0.53 ಅಂದ್ರೆ ಇದೇ ಉತ್ತರ ಆಗಿಬಿಡ್ತದೆ. ಮುಂದೊಂದು 0 ಇರುವಲ್ದಕ್ಕೆ ಏನು ನಿಮಗೆ ಸಮಸ್ಯೆ ಇಲ್ಲ. ಉತ್ತರ ಸಂಖ್ಯೆ ಬಿ. ನೋಡಿ ಹಿಂಗೆ ಅರ್ಥ ಮಾಡ್ಕೋಬೇಕು ಗಣಿತ. ನೋಡ್ರಿ ನಿಮಗೆ ಕಂಪಲ್ಸರಿಯಾಗಿ ಇದು ಹಿಂಗೆ ಬರಿಬೇಕಂತ ನಿಯಮ ಅದ. ಏನು 53 ಅದ. ಇಲ್ಲಿ 3 0 ಅಂದ್ರೆ 3 ಸ್ಥಾನ ಮಾಡಬೇಕು. 3 ಸ್ಥಾನ ಮಾಡಿದೀವಿ ನಾವು. ಇಲ್ಲಿ 0.053 ಉತ್ತರ. 0.053 ಉತ್ತರ ಇದ್ರದ್ದು. ಮುಂದೆ ಒಂದು 0 ಕೊಟ್ಟರು ಏನು ತಪ್ಪಿಲ್ಲ. ಕೊಡ್ಬೋದು. 2 0 ಕೊಡ್ಬೋದು. ಕೊಡೋಲ್ಲ. ಯಾಕೆ? ನಿಮಗೆ ಏನು ಮಾಡೋದು? ಉತ್ತರದಾಗ ಆ 0 ತೆಗೆದು ಇಡಬೇಕಾಗ್ತದೆ. ನೀವು ಸರಿಯಾಗಿ ಅರ್ಥ ಆಯ್ತಲ್ಲ ನಿಮಗೆ? ನೋಡ್ರಿ ತಿಳ್ಕೊಂಡಿರಿ ಅಂತ ತಿಳ್ಕೊಂಡು ನಾನು ಈ 0.53 ಡಿವೈಡೆಡ್ ಬೈ 1000 ಅಂದ್ರೆ ಎಷ್ಟು 0ವಲ್ಲ ಅಷ್ಟು ಸ್ಥಾನ ಬಿಟ್ಟು ಬಿಂದು ಇಡಬೇಕು. ಈ ಉತ್ತರ ಸಿಗಲಿಲ್ಲ ಅಂದ್ರೆ ಮುಂದೆ 0 ಇದ್ದದ್ದು ಇರ್ತದ. ಉತ್ತರ ಸಂಖ್ಯೆ ಬಿ. ಇಷ್ಟು ಅರ್ಥ ಮಾಡ್ಕೋಬೇಕು ನೋಡಪ್ಪ. ಗಣಿತ ಸರಿಯಾಗಿ ಬರ್ಕೊಳ್ತೀವಿ.